ಅವ್ರ ಪಕ್ಷದಲ್ಲಿ ಮಗ ರಾಮ್ ಭಕ್ತರಂತೆ ನಾವಲ್ವಾ ಸ್ವಾಮಿ? ಮಾಡಪ್ಪ, ನಾಳೆಯಿಂದ ಹೋಗಿ ಬರ್ರಿ. ಅದೇ ಹೇಳ್ತಿರೋದು. ನೀವು ಅಕ್ಷತೆ ಕಾಲನ ನಾನು ಕೊಡ್ತೇನೆ, ತಗೊಂಡೋಗಿರಂತೆ. ನಾನು ಕೊಡ್ತೀನಿ. ನೀವು ದುಡ್ಡಲ್ಲ, ನಾನು ಪೇಟಿಎಂ ಮಾಡ್ತೀನಿ, ಕರ್ಕೊಂಡೋಗಿ. ನೀವು ಹೇಳ್ತಿರೋದಲ್ವಾ ನೀವೇ ಕೊಡಕ್ ಬರ್ತೀರಾ? ನೀವೇ ಕೊಡಕ್ಕೆ ಬರ್ತಿದ್ದೀರಾ? ನಿಮ್ ದುಡ್ಡು ಮತ್ತೆ ಇಟ್ಕೊಳ್ಳಿ. ಮಾತಾಡೋದು ಬಿಡಿ. ದುಡ್ಡು ಕೊಡಕ್ಕೆ ಯಾಕೆ ಬರ್ತಿದ್ದೀರಿ ನೀವು? ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರಾಮ ಭಕ್ತರನ್ನು ಪ್ರತಿಯೊಬ್ಬ ರಾಮ ಭಕ್ತರನ್ನು ಆಹ್ವಾನ ಕೊಟ್ಟಿದ್ದಾರೆ. ಯಾರು ರಾಮ ಭಕ್ತರು ಬನ್ನಿಪ್ಪ, ಇವತ್ತು ಅಕ್ಷತೆ ಕಾಳು ನೀವು ಕೊಟ್ಬಿಟ್ರೆ ನಿಮ್ದೇ ಸೇರ್ಬಿಡ್ತದೆ. ನಿಮ್ದೇ ಯಾಕ ಭಯ ನಿಮ್ಗೆ? ನಾಳೆ ಬೆಳಗ್ಗೆಯಿಂದ ನೀವೇ ಹೋಗಿ ಅಕ್ಷತೆ ಕಾಳನ್ನ ಎಲ್ಲಿಂದ ತತ್ತಿರೋ ಗೊತ್ತಿಲ್ಲ, ತಗೊಂಬನ್ನಿ, ಹಂಚಿ ಮನೆ ಮನೆ ಹೋಗಿ. ನೋಡ್ರಿ, ಬಿಜೆಪಿಗೆ ಮಾತ್ರ ಸೀಮಿತ ಅಲ್ಲ ಇದು. ನಾನು ರಾಮ ಭಕ್ತ, ರಾಮ ಭಕ್ತನಾಗಿ ನಾನು ಹಂಚಿದ್ದೀನಿ ಅಂತ ಹಂಚಿ. ಹಿಂದೆ ಒಂದು ಅಭಿಯಾನ ಶುರುವಾಗಿತ್ತು, ಬಿಜೆಪಿ ಆಳ್ವಿಕೆಯಲ್ಲಿತ್ತು, ನಮ್ಮ ಸ್ಟೇಟಲ್ಲಿ ಆಳ್ವಿಕೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಏನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ದೇಣಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮನೆ ದೇಣಿಗೆ ಕೊಡ್ತಾ ಇದ್ದಾರೆ ಅಂತ ಮಾರ್ಕ್ ಮಾಡೋ ಕೆಲಸ ನಡೀತಿತ್ತು. ಅದೊಂದು ನಡೀತು. ದೇಶದ ಬಗ್ಗೆ ಪ್ರೀತಿ ಇರೋರು ಧ್ವಜಾನ ಮನೆ ಮೇಲೆ ಕಟ್ಟಿ ಅಂತ ಹೇಳಿ. ಇದೊಂಥರ ಅಘೋಷಿತವಾದಂಥ ತಲೆ ಎಣಿಕೆ, ಮತ ಎಣಿಕೆ. ಅಘೋಷಿತವಾಗಿ ಯಾರಿದ್ದಾರೆ, ನಮ್ಮ ಫೇವರ್ ಯಾರಿದ್ದಾರೆ, ನಮ್ಮ ಫೇವರ್ ಯಾರಿಲ್ಲ ಅಂತ ಅಳಿಯೋದು ಅಂತ ಹೇಳಿ ಕುಮಾರಸ್ವಾಮಿ ವಿರೋಧಿಯಾಗಿ ಬಹಳ ಕಿರ್ಚಾಡ್ತಾ ಇದ್ರು. ಆ ರೀತಿ ಒಂದು ಟೆಸ್ಟ್ ರೀತಿಯಲ್ಲಿ ಏನೋ ನಡೀತಾ ಇದೆಯಾ ಇದು, ಅಥವಾ ನಿಜವಾಗ್ಲೂ ಭಕ್ತಿ ಭಾವ ಶ್ರದ್ಧಾಪೂರ್ವಕವಾಗಿ ಒಂದು ಕೆಲಸ ಆಗ್ತಿದೆ ದೇಶದಲ್ಲಿ ಅಂತ? ಈಗ ನೋಡ್ರಿ, ಭಕ್ತಿ ಭಾವ ಅನ್ನೋದು ಅಲ್ಲಿ ಆ ದೇವಸ್ಥಾನದಲ್ಲಿ ಅದು ಯಾರೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಬರುತ್ತೆ. ಓಕೆ, ಅದರ ಹೆಸರಿನಲ್ಲಿ ಯಾರು ದೇಣಿಗೆ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕುಮಾರಸ್ವಾಮಿ ಹೇಳಿದ್ರು. ಆ ದೇಣಿಗೆನ ಯಾರು ಇದು ಮಾಡ್ತಾ ಇದ್ದಾರೆ ಅಂತ, ಆಮೇಲೆ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಭಕ್ತಿ ಭಾವನ ಅದು. ಓಕೆ, ಅದೆಲ್ಲ ಬಿಜೆಪಿ ಮಾಡ್ತಾ ಇರ್ತದೆಲ್ಲ ಸರಿ, ಬೇರೆಲ್ಲ ಮಾಡೋದೆಲ್ಲ ತಪ್ಪು ಅಂತ ಬಿಜೆಪಿ ಭಾವಿಸಿದ್ರೆ ಅದು ತಪ್ಪು. ಇವತ್ತೇನಾಗಿದೆ ಅಂದರೆ, ದೇವ್ರನ್ನ ಎಲ್ಲಿ ನೀವು ಪೂಜೆ ಮಾಡಬೇಕು ಮಾಡ್ತೀರಿ. ಇಡೀ ದೇಶದಲ್ಲಿ ಒಂದು ವಾತಾವರಣ ಅವತ್ತಿಗೆ ಬೇಕು. ಬಟ್ ನೀವು ಆ ವಿಷಯದಲ್ಲಿ ಇಟ್ಕೊಂಡು ಏನೋ ಒಂದು, ಈಗ ಅಕ್ಷತೆ ಕೊಡೋದಾಗ್ಬೋದು, ಬೇರೆ ಒಂದು ವಿಷಯ ಆಗ್ಬೋದು, ಅದನ್ನು ದೊಡ್ಡದು ಮಾಡಿ ಕೇವಲ ಅದರಿಂದನೇ ಬಿದ್ದು ನೀವು ಬೇರೆ ಎಲ್ಲಾ ವಿಷಯಗಳನ್ನ ನೀವೇ ಮಾತಾಡ್ದಲ್ಲೇ. ಮದುವೆ ಮನೆ ಇದ್ರೆ ಇನ್ವಿಟೇಷನ್ ಕೊಡಕ್ಕೆ ಹೋಗ್ತಾರೆ, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸಕ್ಕೆ ಯಾರು ಕರೀತಾರೆ, ಹೇಳಕ್ ಹೋಗ್ತಾರೆ. ನಟರಾಜ್ ಗೌಡ್ರೆ, ಇದೆಲ್ಲ ಮಾಡಬೇಡಿ, ಮದುವೆ ದಿನ ಮಾತ್ರ ಸುಮ್ಮನೆ ಚಪ್ರ ಹಾಕೊಂಡು ಮದುವೆ ಮಾಡ್ಬಿಡಿ ಅಂದ್ಬಿಟ್ರೆ ಹೆಂಗೆ ಇದೆ? ಸಂಭ್ರಮ ಅಲ್ವಾ? ಜನಗಳು ಕರಿತಾವ್ರ? ಸಂಭ್ರಮ ಅಲ್ವೇ ಗೌಡ್ರೆ? ನೀವು ಮನೇಲಿ ಮದುವೆ ಮಾಡಿದ್ರೆ ನಿಮ್ಮ ಸ್ನೇಹಿತರಿಗೆ ಕರಿತಿರೋ ಕರಿಯಲ್ವೋ? ಒಂದು ಲಿಮಿಟೆಡ್ ಜನ ಲಗ್ನ ಪತ್ರಿಕೆ ಲಕ್ಷತೆ ಇಟ್ಟು ಕರಿತಿರೋ. ಒಂದ್ ನಿಮಿಷ ರಮಕಾಂತ್, ಎಲ್ಲಾರನ್ನೂ ಕರೆದಿದ್ದಾರೆ ಅವರು. ಓಕೆ, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಹೋಗ್ತಾ ಇದಾರೆ ಅಲ್ಲಿಗೆ. ಓಕೆ, ನೀವ್ ಹೇಳಿ. ಈಗ ನಾನು ಹೇಳ್ತೀನಿ ಕೇಳಿ, ನೀವು ಹೋಗಿ. 22ನೇ ತಾರೀಕು ನೋಡೋಣ. ಇವತ್ತು ಹೇಳಿ, ನಿಮ್ದೇನ್ ಕತೆ? ನಿಮ್ ಕತೆ ಏನು? ನಿಮ್ ಕತೆ ಏನು? ಅಲ್ಲಲ್ಲ, ನಿಮ್ ಕತೆ ಏನು? ಮಾತಾಡ್ಬಿಡಿ ಗದ್ದಲ ಆಗುತ್ತೆ. ಬಿಜೆಪಿ ನಾಯಕರ ನಾನು ಬಿಹೇವ್ ಮಾಡಕ್ಕಾಗಲ್ಲ. ಬಿಜೆಪಿ ನಾಯಕರ ತರ ನಾನು ಬಿಹೇವ್ ಮಾಡಕ್ಕಾಗಲ್ಲ. ನಾನು ಸ್ಪಷ್ಟ ಮಾತಿದೆ. ನಾನೊಬ್ಬ ಸಾಮಾನ್ಯ ಜನ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲಿಂದು. ಆದ್ರೆ ಪ್ರೆಸಿಡೆಂಟ್ ಸಾಮಾನ್ಯ ವ್ಯಕ್ತಿ ಅಲ್ಲ, ದೇಶದ ಪ್ರಥಮ ಪ್ರಜೆ, ಸಂವಿಧಾನದ ರಕ್ಷಕರು ಅವರು. ಅವರಿಗೆ ಅವಗಾಹನ ಇದೆಯಾ? ನಾನು ಅದು ಅಷ್ಟು ಕೇಳ್ತಿರೋದು. ಅವರಲ್ಲಿ ಬರ್ತಾರ, ಗರ್ಭಗುಡಿನಲ್ಲಿ ನಿಂತ್ಕೊಂತಾರ, ಅವತ್ತು ಪೂಜೆ ಮಾಡ್ತಾರ ಅವರು? ಅದು ಬಹಳ ಮುಖ್ಯ ನನಗೆ. ಅಕ್ಷತೆ ಕೊಡ್ಬೋದೇನೋ, ಬಟ್ ನನಗೆ ಇಂಪಾರ್ಟೆಂಟ್ ಏನ್ ಗೊತ್ತಾ? ಪ್ರಧಾನಮಂತ್ರಿಗಳು ಅಲ್ಲಿ ಹೋಗ್ತಾ ಇದಾರಲ್ವಾ, ಸಂತೋಷ. ಪ್ರೆಸಿಡೆಂಟ್ ಹೋಗ್ತಾ ಇದ್ದಾರಾ, ಅದು ನಾನು ನೋಡ್ತಾನೆ, ಟಿವಿಲಿ ಕುತ್ಕೊಂಡು ನೋಡ್ತೀನಿ. ನಾವೆಲ್ಲರೂ ಜನಸಾಮಾನ್ಯರು, ಎಲ್ಲರೂ ಕೋಟಿ ಜನ ಅಲ್ಲಿ ಹೋಗಕ್ಕಾಗಲ್ಲ. ಅದೊಂದು ಲಿಮಿಟೆಡ್ ಪೀಪಲ್ ಇರುತ್ತೆ. 30,000 ಜನ 40,000 ಜನ ಆಹ್ವಾನ ಕೊಡ್ತಾರೆ, ಯಾರು ಟ್ರಸ್ಟ್ ಅವ್ರು ಮಾಡ್ತಾರೆ, ಸರಿಯಾಗಿದೆ. ಆದರೆ ನಾವು ನೋಡುವಂಥದ್ದು ಎಲ್ಲಿಂದ? ಕೇಂದ್ರದ ಎಲ್ಲ ಸಚಿವರಲ್ಲಿದ್ದಾರಾ? ಈಗ ಅದು ಬಿಟ್ಟು ಬೇರೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಪ್ರಮುಖರು ಅಲ್ಲಿದ್ದಾರ, ಎಲ್ಲಾ ರಾಜ್ಯದ ರಾಜ್ಯಪಾಲರು ಅಲ್ಲಿದ್ದಾರ. ಆ ಥರ ಮಾಡ್ಲಿ, ಏನು ತಪ್ಪಿಲ್ಲ. ಬಿಜೆಪಿ ಹೈಜಾಕ್ ಮಾಡ್ಕೊಂತು, ಬಿಜೆಪಿ ಇನ್ನೊಂದು ಮಾಡ್ತು, ಅವೆಲ್ಲ ಚರ್ಚೆಗಳಿಗಿಂತ ಇದು ಎಲ್ಲರಿಗೂ ಗೌರವವನ್ನ ಕೊಡ್ತಾ ಇದ್ದಾರಾ, ಸಮಾನತೆಯನ್ನು ತೋರ್ತಾ ಇದ್ದಾರಾ, ಇಲ್ಲ ಬರೀ ಗಿಮಿಕಲ್ ಮಾಡ್ತಾ ಇದಾರಾ? ಈ ಪ್ರಶ್ನೆ ಬಿಜೆಪಿ ಕೇಳ್ಕೊಂಡ್ಬಿಡಿ. ಬಿಜೆಪಿನೇ ಕೇಳ್ಕೊಳ್ಳಿ. ನಾನು ನಿಮ್ ತರ ನಾನು ಕಿರ್ಚಾಡಕ್ಕಾಗಲ್ಲ, ನಿಮ್ ತರ ಕಿರ್ಚಾಡಕ್ಕಾಗಲ್ಲ. ನಾನು ಬಿಜೆಪಿ ವಕ್ತಾರರ ತರ ಕಿರ್ಚಾಡ ಕೆಪಾಸಿಟಿ ನನಗಿಲ್ಲ. ನಾನು ಮಾತಾಡಬಲ್ಲೆ, ಕಿರ್ಚಾಡಕ್ ಬರಲ್ಲ. ಬೇಡ, ನಾನು ಕರಿಬೇಡಿ. ಜನಸಾಮಾನ್ಯರು ಬೇಡ, ನಾನು ಜನಸಾಮಾನ್ಯರು ಬೇಡ. ನಾನೇನ್ ಕೇಳಿದೆ ಗೊತ್ತಾ? ನಾನು ಒಂದು ಪ್ರಧಾನಮಂತ್ರಿ ಅಲ್ಲಿದ್ದಾರೆ ಅಂದಾಗ, ನಾನು ಹೇಳ್ತೀನಿ, ಅಲ್ಲಿ ಪ್ರಧಾನಮಂತ್ರಿ ಅಲ್ಲಿದ್ದಾರೆ ಅಂದಾಗ ಅವರು ದೇಶದ ಪ್ರಧಾನಮಂತ್ರಿ. ನಾನಂತೂ ಹೋಗ್ಬೇಕಾದಿಲ್ಲ. ಪ್ರಧಾನಮಂತ್ರಿ ಸಂತೋಷ, ಎಲ್ಲ ರೆಪ್ರೆಸೆಂಟೇಟಿವ್, ಎಲ್ಲರಿಗೂ ಅವರು ಜನಪ್ರತಿನಿಧಿ. ಅವರು ರಾಷ್ಟ್ರಪತಿಗಳು ಯಾರು?
ಕರೆಕ್ಟ್ ತಾನೆ? ಅವರು ಅಲ್ಲಿದ್ರೆ ಗೌರವನ ಅಲ್ವಾ ಹೇಳಿ. ಈಗ ನಿಮ್ ಮಾತೇನಂದ್ರೆ ಈಗ ದಲಿತ ಸೋನಿಯಾ ದಲಿತ ಗಾಂಧಿ ಆದಿವಾಸಿ ಗೊತ್ತಿದೆ. ಆದಿವಾಸಿ ಸೋನಿಯಾ ಅನ್ನೋ ಗಾಂಧಿ ಕಾರಣಕ್ಕೆ ಅವ್ರನ್ನ ಕರಿತಿಲ್ಲ ಅಂತ Yes, ಸಮಾನ ಡಿವೈಡ್ ಆದಿವಾಸಿ ಅನ್ನೋ ಕಾರಣ ಕರಿತಿಲ್ಲ ಅಲ್ಲಿ. ಡಿವೈಡ್ ಮಾಡ್ತಾ ಇದ್ದಾರೆ, ಇನ್ನು ಅದು ಡಿವೈಡ್ ಮಾಡ್ತಾ ಇದ್ದಾರೆ, ದಲಿತರು ಆದಿವಾಸಿಗಳಿಗೆ ಅಲ್ಲಿ ಪ್ರವೇಶ ಡಿವೈಡ್ ಇಲ್ಲ. ಮಾಡ್ತಾ ಇದ್ದಾರೆ. Okay. ಅದು ಮಾಡಬಾರದು. ಅಲ್ಲಿ ದಲಿತ ಮಕ್ಕಳು ಇರ್ತಾರೆ ಇರ್ತಾರಲ್ಲ, ಪೂಜೆ ಸಂದರ್ಭದಲ್ಲಿ ಅಂತಾನು ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿದೆಯಲ್ಲ. ನಾನು ಹೇಳ್ತೀನಿ ಕೇಳಿ, ತೋರಿಕೆಗೆ ಯಾರನ್ನೂ ಮಾಡೋದಲ್ಲ, ಓಕೆ ತೋರಿಕೆಗೆ ಯಾರನ್ನೂ ಮಾಡೋದಲ್ಲ. ನೀವು ಪಾರ್ಲಿಮೆಂಟ್ ಇನಾಗ್ರೇಷನ್ ಮಾಡಿದಾಗಲೇ ನಾವು ನೋಡಿದ್ವಿ. ಓಕೆ ಪಾರ್ಲಿಮೆಂಟ್ ಇನಾಗ್ರೇಷನ್ ಮಾಡಿ ಸಂತೋಷ, ದೊಡ್ಡ ಭವನ ಬೇಕು ಮುಂದಕ್ಕೆ, ಮುಂದಿನ ಬಲಿಷ್ಠ ಭವನ ಬೇಕು. ಆದರೆ ನೀವು ಅಲ್ಲಿಗೆ ಪಕ್ಕದಲ್ಲೇ ಇರ್ತಕ್ಕಂಥ, ಪಕ್ಕದ ಮನೆಯಲ್ಲೇ ಇರ್ತಕ್ಕಂಥ, ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿಗಳನ್ನೇ ಕರೆಯಲ್ಲ ಅಂದಾಗ ಅವತ್ತು ದೇಶ ಜನತೆಗೆ ಮರ್ಯಾದೆ ಹೋದಂಗೆ, ಅವಮಾನ ಮಾಡ್ದಂಗೆ. ಓಕೆ ಈ ದೇಶ ಜನತೆ ಇದಲ್ಲ, ಸಂವಿಧಾನದ ಯಾರು ಆಶಯ ನೋಡ್ತಾರಲ್ಲ, ತಿರುಗಿ ನೋಡ್ತಾರಲ್ಲ, ಅವ್ರಿಗೆಲ್ಲ ಅವಮಾನ ಮಾಡ್ದಂಗೆ. ಓಕೆ ನಿಮ್ಮ ಉದ್ದೇಶ ಕೇವಲ ನೀವು ಸ್ವಯಂ ಪ್ರತಿಷ್ಠೆ, ಸ್ವಯಂ ಗ್ಲೋರಿಫಿಕೇಶನ್ ಅಂತ ನಿಮ್ದಿದ್ರೆ ಇತಿಹಾಸ ಬರೀತಾರಲ್ಲ ಮುಂದಕ್ಕೆ, ಅವ್ರು ಬರೀತಾರೆ ನೀವು ಖಳನಾಯಕ ಅಂತ ಬರೀತಾರೆ. ಅಲ್ಲ, ಮೋದಿ ಅವರಿಗೆ ಜನಪ್ರಿಯತೆಯನ್ನು ಕಡಿಮೆ ಇದೆ ಅಂತ ಗ್ಲೋರಿಫಿಕೇಶನ್ ಅವಶ್ಯಕತೆ ಇರೋದವ್ರಿಗೆ. ನೋಡ್ರಿ, ಇದೇ ತರ ಗ್ಲೋರಿಫಿಕೇಶನ್ ಮಾಡ್ಕೊಂಡ್ರೆ ಜನಪ್ರಿಯತೆ ತಗೊಂತಾರದು. ಇಂಥ ಘಟನೆಗಳು ಸೇರಿ ಹಂಗಾಗಿರೋದು. ನೂರಾರು ಘಟನೆಗಳು ಸೇರ್ಕೊಂಡೆ ಆಗಿರೋದು ಹೊರತು ನಿಮ್ಗೆ ಉದ್ಯೋಗ ಕೊಟ್ಟು ಜನಪ್ರಿಯತೆ ಬಂದಿಲ್ಲ. ನೀವು ಬೆಲೆ 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 ಏರಿಕೆ ಕಡಿಮೆ ಮಾಡಿ ಜನಪ್ರಿಯತೆ ಬಂದಿಲ್ಲ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಕೊಟ್ಟು ನಿಮ್ಗೆ ಬೆಲೆ, ನಿಮ್ಗೆ ಒಂದು ವರ್ಚಸ್ ಬಂದಿದೆಯಲ್ಲ, ಅದು ವರ್ಚಸ್ ಹಂಗಲ್ಲ ಬಂದಿರೋದು. ಕೇವಲ ಭಾಷಣ ಮಾಡಿ, ಕೇವಲ ಈ ತರ ರಾಕ್ ಸ್ಟಾರ್ ಇವೆಂಟ್ಗಳನ್ನ ಮಾಡಿ, ಮಾಧ್ಯಮಗಳ ನಿರ್ವಹಣೆ ಮಾಡಿ, ಪ್ರಚಾರ ತಗೊಂಡು ಅಷ್ಟೇ ಜನಪ್ರಿಯತೆ ಬಂದಿರೋದೇ ಹೊರತು. ನೋಡ್ರಿ, ರೈತರ ಆದಾಯ ದ್ವಿಗುಣ ಆಗಿದೆಯಾ ನೀವು ಹೇಳ್ರಿ. ನೀವು ಡಾಲರ್ ಬೆಲೆ 40 ರೂಪಾಯಿ ಆಗಿದೆ ನೀವು ಹೇಳಿ, ಪೆಟ್ರೋಲ್ ಬೆಲೆ 40 ರೂಪಾಯಿ ಆಗಿದೆ ನೀವು ಹೇಳಿ. ನಾವು ಇದೇ ವಿಷಯ, ದೇಶದ ವಿಷಯ, ರಾಮ ಇವೆಲ್ಲ ವಿಷಯಗಳು ಬೇಡನಲ್ಲ. ರಾಮ ಇದನ್ನೇ ಬಯಸೋದು. ರಾಮ ಬಯಸೋದೇನು? ರಾಮರಾಜ ಅಂದ್ರೇನು? ಬೆಲೆ 40 ರೂಪಾಯಿ ಆಗ್ಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆ, ರೈತರ ಆದಾಯ ದ್ವಿಗುಣ ಆಗ್ಬೇಕು, ಉದ್ಯೋಗ ಸಿಗ್ಬೇಕು, ನನಗೂ ಇವ್ರಿಗೂ ಉದ್ಯೋಗ ಅಂದ್ರೆ ಯುವಕರು 25 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ಆತ್ಮಹತ್ಯೆ ಮಾಡ್ಕೊತಿರ್ಲಿಲ್ಲ. ಮೋದಿ ಕಾಲದಲ್ಲಿ ಓದಂತವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ರಾಮ ಖುಷಿ ಪಡೋದು ಯಾವಾಗ ಅಂದ್ರೆ ನೀನು ಉದ್ಯೋಗ ಕೊಟ್ಟಾಗ, ರಾಮ ಖುಷಿ ಪಡೋದು ಯಾವಾಗ ಅಂದ್ರೆ ರೈತರ ಆದಾಯ ದ್ವಿಗುಣ ಆದಾಗ, ರಾಮ ಖುಷಿ ಪಡೋದು ಯಾವಾಗ ಅಂದ್ರೆ ಬೆಲೆ ಏರಿಕೆ ಕಮ್ಮಿ ಆಗಿ ಸಿಲಿಂಡರ್ 400 ರೂಪಾಯಿ ಸಿಕ್ಕಿ ಹಳ್ಳಿ ಜನ ಖುಷಿ ಪಡ್ತಾರಲ್ಲ, ಮಹಿಳೆ ಕಣ್ಣೀರಾಗ್ತಾರಿಲ್ಲ, ಅದು 1000 ರೂಪಾಯಿ ಕೊಡಕ್ಕಾಗ 1000 ರೂಪಾಯಿ ಕೊಡಕ್ಕಾಗಲ್ಲ. ಸೊ ಆ ಸಮಯದಲ್ಲಿ ರಾಮ ಖುಷಿ ಪಡೋದು, ರಾಮ ಖುಷಿ ಪಡೋದು ಒಳ್ಳೆ ಆಳ್ವಿಕೆ ಕೊಟ್ಟಾಗ, ನಿನಗೆ ಭವನ ಕಟ್ಟಿದಾಗ ರಾಮ ಖುಷಿ ಪಡಲ್ಲ. ಇದನ್ನ ಹೇಳ್ಕೊಂಡು ಇದನ್ನು ಪ್ರಚಾರ ಮಾಡಿ ನೀವು. ಇದೇ ಆಗದು ಈ ಕಾನ್ಸೆಪ್ಟ್ ನೀವು ಹೇಳ್ಕೊಳ್ಳಿ, ಅವ್ರು ರಾಮ ಮಂದಿರ ಅಂತಾರೆ, ನೀವು ಇದನ್ನು ನಾವು ವಿರೋಧ ಪಕ್ಷ ಏನ್ ಮಾಡ್ಬೇಕು ನೋಡ್ರಿ? ನೀವು ಇದನ್ನ ಏನ್ ಹೇಳಿದಿರಾ? ಬರೀ ಹೊಟ್ಟೆ ಕಿಚ್ಚಿಗೆ ಮಾತಾಡ್ದಂಗೆ, ಸಂಕಟಕ್ಕೆ ತಪ್ಪು. ಯಾವ ಹೊಟ್ಟೆ ಕಿಚ್ಚು, ಯಾರ ಸಂಕಟ ರೀ? ನಾವು ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ನೀವು ನೋಡಿ, ನಮ್ಮ ಹಳ್ಳಿ ಇರೋದು ಯಾವ್ದು? ಆಂಜನೇಯ ದೇವಸ್ಥಾನ. ರಾಮನವಮಿಲಿ ಎಲ್ಲರೂ ಪಾನಕ ಭಜನೆ ಮಾಡ್ತೀವ ಇಲ್ವಾ? Correct. ಈಗ ನನ್ನ ಆಫೀಸ್ ಮುಂದೆ ಪ್ರತಿ ವರ್ಷ ನನ್ನ ಆಫೀಸ್ ಮುಂದೆ ಪೆಂಡಲ್ ಹಾಕಿ ನಾನು ರಾಮನವಮಿ ಮಾಡ್ತೀನಲ್ವಾ, ಶರಬತ್ತು ಪಾನಕ ಹಂಚಲ್ವಾ ನಾನು? ಎವರಿ ಇಯರ್ ಮಾಡ್ತೀವಲ್ಲ 20 ವರ್ಷಗಳಿಂದ. ಇದನ್ನ ಇದು ಬಿಜೆಪಿ ಗಿಮಿಕ್ ನಾವು ಬೇಕಾ?